ಸ್ನೇಹಿತ ಬಂಧುಗಳೇ, ಇವತ್ತಿನ ವಿಷಯ ಸಯಾಟಿಕಾ. ಸೊ ಇದಕ್ಕೆ ವಿತೌಟ್ ಸರ್ಜರಿ, ವಿತೌಟ್ ಪೇನ್ ಕಿಲ್ಲರ್, ವಿತೌಟ್ ಯಾವುದೇ ಇಂಜೆಕ್ಷನ್ನಿಂದ ನಾವು ಆಯುರ್ವೇದ ಮೆಡಿಸಿನಿಂದ, ಓನ್ಲಿ ಮೆಡಿಕೇಶನಿಂದ ಯಾವ ರೀತಿ ಸರಿಪಡಿಸ್ಬೇಕಂತ ನಾನು ಹೇಳ್ಕೊಡ್ತೀನಿ. ಸೊ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದ್ದೇ ಇದೆ. ಇವತ್ತು ನಾಳೆ ಆಲ್ಮೋಸ್ಟ್ ಆಲ್ ಯಂಗ್ಸ್ಟರ್ಸು, ಅಡಲ್ಟ್ಸು ಎಲ್ಲರಿಗೂ ಈ ಪ್ರಾಬ್ಲಮ್ ಆಗ್ತಾ ಇದೆ. ಹೆಣ್ಮಕ್ಳಿಗಂತೂ ಜಾಸ್ತಿ, ಯಾಕಂದರೆ ಅವರು ಸೊಂಟದ ಕೆಲಸ ಬಹಳ ಇರುತ್ತೆ ಅವ್ರಿಗೆ. ಕುಂದ್ರೋದು, ಎದ್ದೇಳೋದು, ವಜ್ಜೆ ಎತ್ತೋದು, ಆಲ್ಮೋಸ್ಟ್ ಆಲ್ ಎಲ್ರಿಗೂ ಈ ಪ್ರಾಬ್ಲಮ್ ಸಫರ್ ಮಾಡ್ತಾ ಇದ್ದಾರೆ. ಇದಕ್ಕೆ ಟ್ರೀಟ್ಮೆಂಟ್, ಕರೆಕ್ಟಾಗಿ ಟ್ರೀಟ್ಮೆಂಟ್ ಎಲ್ಲೂ ಇಲ್ಲ. ಸೊ ವಿತೌಟ್ ಸರ್ಜರಿ, ವಿತೌಟ್ ನೀಡಲ್, ನಾನು ನಿಮಗೆ ಸಿಂಪಲ್ ಮೆಡಿಕೇಶನಿಂದ ಯಾವ ರೀತಿ ಸರಿಪಡಿಸ್ಬೇಕಂತ ನಾನು ಹೇಳ್ಕೊಡ್ತೀನಿ. ನೀವು ಯಾವಾಗಲೂ ನಾನು ಕೇಳ್ತಾ ಇರ್ತೀರ, ಮೆಡಿಸಿನ್ ಹೇಳಿ ಅಂತೆ. ಸೊ ಅದು ಅಷ್ಟು ಈಸಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ, ಆಸಿಡಿಟಿನ ಸರಿಪಡಿಸ್ತಾ ನರ್ವ್ ಕಾಂಪ್ರೆಷನ್ನ ಸರಿ ಮಾಡಿ, ಮೋಷನ್ ಪ್ರಾಬ್ಲಮ್, ಗ್ಯಾಸ್ ಪ್ರಾಬ್ಲಮ್ನ ಸರಿ ಮಾಡಿ ವಾತನ ಶಾಂತ ಮಾಡಬೇಕು. ಆ ವಾತದಲ್ಲಿ ಡ್ರೈನೆಸ್ ಹೆಚ್ಚಾಗಿದೆನೋ ಅಥವಾ ಚಂಚಲತೆ ಹೆಚ್ಚಾಗಿದೆನೋ, ಅದಕ್ಕೆ ಯಾರಾದರೂ ಅಡ್ಡ ಬಂದಿದ್ದಾರೋ, ಆವರಣ ಆಗಿದೆನೋ, ಮೂಮೆಂಟ್ ಏನಾರು ಸ್ಟ್ರಕ್ ಆಗಿದೆನೋ, ಯಾವ ರೀತಿ ಕಾಂಬಿನೇಷನ್ ಮಾಡಬೇಕದು ಭಾಳ ಕಷ್ಟವಾದ ಕೆಲಸ. ಅದು ನೀವು ಭಾಳ ಈಸಿಯಾಗಿ ಕೇಳ್ಬಿಡ್ತೀರ. ಸೊ ಆ ಥರ ದಯವಿಟ್ಟು ಮೆಡಿಸಿನ್ಸ್ ಕೇಳಬೇಡಿ. ನೀವು ಯಾವುದಾದ್ರೂ ಸಮೀಪ ಇರೋ ಆಯುರ್ವೇದ ವೈದ್ಯರ ಹೆಲ್ಪ್ ತಗೊಳ್ಳಿ. ಅವ್ರು ನಿಮ್ಗೆ ಹೇಳ್ಕೊಡ್ತಾರೆ ಯಾವ ರೀತಿ ಮಾಡ್ಬೇಕಿದನ್ನ ಅಂತ ಹೇಳಿ. ಯಾಕಂದರೆ ಸುಮ್ಮನೆ ಅನ್ನೆಸರಿ ಯಾವುದೊಂದು ಮೆಡಿಸಿನ್ ಹೇಳಿಬಿಟ್ಟೆ ನಿಮ್ಗೆ ಸರಿ ಆಗಲಿಲ್ಲ ಅಂದರೆ ನನ್ನ ಹೆಸರು ಕೆಡುತ್ತೆ, ಆಯುರ್ವೇದ ಹೆಸರು ಕೆಡುತ್ತೆ. ಸೊ ಸಯಾಟಿಕಾ ಪೇನಲ್ಲಿ ಏನಾಗುತ್ತೆ, ಸೊಂಟದಲ್ಲಿ ಡಿಸ್ಕ್ಗಳಂತ ಇರ್ತವೆ, ಅಂದರೆ ವರ್ಟಿಬ್ರಾ ಅಂದರೆ ಬೆನ್ನು ಮೂಳೆಗಳಿರ್ತವೆ. ಅದರ ಎರಡು ಬೆನ್ನು ಮೂಳೆಗಳ ನಡುವೆ ಡಿಸ್ಕ್ ಅಂತ ಇರುತ್ತೆ, ಶಾಕ್ ಅಬ್ಸರ್ವರ್. ಅದು ನಾವು ಜಿಗಿದ್ರೆ, ಓಡಾಡಿದ್ರೆ, ವಜ್ಜೆ ಎತ್ತಿದ್ರೆ ಅದು ಶಾಕ್ ಅಬ್ಸರ್ವರ್ ಥರ ಕೆಲಸ ಮಾಡಿ ಆ ಒಂದು ನರ್ವ್ ಕಾಂಪ್ರೆಷನ್ ಆಗ್ಲಾರ್ದ ಹಾಗೆ ಮೂಳೆ ಅಲೈನ್ಮೆಂಟನ್ನ ಮೇಂಟೈನ್ ಮಾಡುತ್ತೆ. ಇದಕ್ಕೆ ಬಹಳ ಇಂಪಾರ್ಟೆಂಟ್ ಯಾವುದಂದ್ರೆ ಮಸಲ್ಸ್, ಅಕ್ಕಪಕ್ಕ ಮಸಲ್ಸ್ ಎಲ್ಲ ಈ ವರ್ಟಿಬ್ರಾಗಳನ್ನ ಅದರ ಸ್ಥಾನದಲ್ಲಿ ಇಟ್ಬಿಟ್ಟು ನರ್ವ್ ಕಾಂಪ್ರೆಷನ್ ಆಗ್ಲಾರ್ದಾಗೆ ನೋಡ್ಕೋತಾವೆ. ಇಲ್ಲಿ ನಾವೇನ್ ಮಾಡ್ಬೇಕಂದ್ರೆ, ಆ ಮಸಲ್ ವೀಕ್ನೆಸ್ ಇಂದ ಡಿಸ್ಕ್ ಸ್ವಲ್ಪ ಸ್ಲಿಪ್ ಆಗಿ, ಬಲ್ಜ್ ಆಗಿ, ಅಥವಾ ಬೋನಲ್ಲಿ ವೀಕ್ನೆಸ್ ಆಗಿ, ಬೋನ್ ಸ್ಪುರ್ ಆಗಿ, ಅಲ್ಲಿ ನರ್ವ್ ಕಾಂಪ್ರೆಷನ್ ಆಗ್ಬಿಟ್ಟು ಈ ತರ ಪೇನ್ ಬರ್ತಾ ಇರುತ್ತೆ. ರೇಡಿಯೇಟಿಂಗ್ ಪೇನ್ ಇರುತ್ತೆ ಸೊಂಟದಿಂದ ಕಾಲುವರೆಗೆ, ಅಥವಾ ಕಾಲು ಜೋಮ್ ಇರುತ್ತೆ. ಅಥವಾ ಅದಕ್ಕೆ ಅವರು ನಡೆಯೋದ್ರಲ್ಲಿ ಹೆಚ್ಚು ಕಡಿಮೆ ನಡೀತಾ ಇರ್ತಾರೆ, ಸೊಟ್ಟ ನಡೀತಿರ್ತಾರೆ. ಅದಕ್ಕೆ ಗೃದ್ರಸಿ ಅಂತ ಆಯುರ್ವೇದದಲ್ಲಿ ಹೆಸರಿದೆ. ಇಲ್ಲಿ ಏನಿರೋದಿಲ್ಲ, ಅಜೀರ್ಣ ಸರಿ ಮಾಡಿ ಬಾಡಿ ಹೀಟ್ ಕಂಟ್ರೋಲ್ ಮಾಡಿಬಿಟ್ಟೆ ನಮ್ಮ ಮಾಂಸಖಂಡಗಳಿಗೆ ಬಲ ಬರುತ್ತೆ. ಆ ಬೆನ್ನು ಮೂಳೆಗಳನ್ನ ಈ ತರ ಮೇಲೆ ಎತ್ತೋದ್ರಿಂದ ಆ ಮಸಲ್ ಸ್ಟ್ರೆಂತ್ ಬಂತಂದ್ರೆ ಎಬ್ಬಿಸುತ್ತೆ. ಆಮೇಲೆ ನರ್ವ್ ಕಂಪ್ರೆಷನ್ ಫ್ರೀ ಮಾಡೋ ಮೆಡಿಸಿನ್ ಹಾಕಿರ್ತೀವಿ. ಸೊ ಅದು ನಿಮಗೆ ಪೇನ್ ಕಂಟ್ರೋಲ್ ಆಗ್ಬಿಡುತ್ತೆ. ಹಾರ್ಡ್ಲಿ 2 to 3 months ಒಳಗಡೆ ವಿತೌಟ್ ಏನೇ ಸರ್ಜರಿ, ಇಂಜೆಕ್ಷನ್ಸ್, ಟ್ಯಾಬ್ಲೆಟ್, ಪೇನ್ ಕಿಲ್ಲರ್ಕಿನ್ನ ನಾವು ಸರಿ ಮಾಡ್ಬೋದು ಇದನ್ನ. ಸೊ ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನೀವು ನನಗೆ DM ಮಾಡಿ, ಆಮೇಲೆ ನನಗೆ ಫಾಲೋ ಮಾಡೋದು ಮರಿಬೇಡಿ. ನಾನು ಸಾಕಷ್ಟು ಮಾಹಿತಿ ಕೊಡ್ತಾ ಇರುತ್ತೇನೆ. ಧನ್ಯವಾದಗಳು.